ರೀಸೆಂಟ್ಲಿ ನಾನು ವೀಡಿಯೋಸ್ ಎಡಿಟ್ ಮಾಡಬೇಕಾದ್ರೆ 1-2 ತಿಂಗಳಾಯಿತು ಮಳೆ ಬರುವಾಗ ಐ ವಾಸ್ ಸ್ಟ್ರಕ್ ಬೈ ಲೈಟ್ನಿಂಗ್. ಇಟ್ ವಾಸ್ ನಾಟ್ ಅ ಡೈರೆಕ್ಟ್ ಹಿಟ್, ಅದೊಂದು ಎಲೆಕ್ಟ್ರಿಕಲ್ ಸರ್ಜ್ ಇರುತ್ತಲ್ವ. ನಾನು ಈ ವಿಡಿಯೋ ಎಡಿಟ್ ಮಾಡಿ ರೆಂಡರ್ಗೆ ಇಟ್ಟಿದ್ದೆ. ಸೊ ಇಯರ್ಫೋನನ್ನು ಕಿವಿಲಿತ್ತು ಲೆಫ್ಟ್ ಇಯರಲ್ಲಿ ಆ್ಯಂಡ್ ಇನ್ನೊಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಮೊಬೈಲ್ ಸ್ಕ್ರಾಲ್ ಮಾಡ್ತಾ ಇದ್ದೆ. ಆ ಥರ ಮಾಡಬೇಡಿ. ಮಿಂಚು ಬರ್ತಾ ಇತ್ತು. ನಾನು ಸಣ್ಣದಿರಬೇಕಾದ್ರೆ ನನಗೆ ಮಿಂಚು ಅಂದರೆ ತುಂಬ ಹೆದರಿಕೆ, ಎಸ್ಪೆಷಲಿ ಮಿಂಚು ಬಂದಾಗ ಒಂಥರ ಪ್ಲಾಸ್ಟಿಕ್ ಚೇರಲ್ಲಿ ಮಿಡ್ಲಲ್ಲಿ ಕುತ್ಕೊಳ್ಳೋದು, ರೂಮಲ್ಲಿ ಕಾಲು ಎತ್ಕೊಂಡು, ಕಾಲು ಮೇಲೆ ಇರುತ್ತೆ, ನೆಲದಲ್ಲಿ ಇರೋದಿಲ್ಲ. ಬಟ್ ಈ ಸಲ ಯಾಕೋ ಗೊತ್ತಿಲ್ಲ, ಅದೇನೋ ಹೇಳ್ತಾರಲ್ಲ ಹಣೆ ಬರೋಣೋ ಟೈಮಿಂಗು ಏನೋ ಒಂದು ಸಡನ್ನಾಗಿ ಒಂದೇ ಸಲ ಕರೆಂಟ್ ಹೋಗುತ್ತೆ. ಅದಕ್ಕೆ ಮೊದಲು ನನ್ನ ಕಿವಿಯಲ್ಲಿ ಲೆಫ್ಟ್ ಇಯರ್ ಒಳಗಡೆ ಈ ಒಂದು ಅಷ್ಟು ಸೂಜಿಯನ್ನು ಒಟ್ಟು ಮಾಡಿ ಚುಚ್ಚಿದ್ರೆ ಆಗ್ತದೆ, ಆ ಥರ ಆಯಿತು ಒಂದು ಸಲ. ಇದೆಲ್ಲ ವಿದಿನ್ ಅ ಸೆಕೆಂಡ್ ಹೊಟ್ಟು. ಆವಾಗ ನನಗೆ ಜೋರು ಬ್ಲಾಸ್ಟ್ ಆಯಿತು. ಬ್ಲಾಸ್ಟ್ ಆದಂತೆ ಒಂಥರ ಈ ಬ್ರೈನ್ ಎಕ್ಸ್ಪ್ಯಾಂಡ್ ಆಗಿ ಸ್ಕಲ್ಗೆ ಟಚ್ ಆದಾಗ ಆಯ್ತು ನನಗೆ, ಒಂಥರ ಬ್ಲಾಸ್ಟ್ ಆದಾಗೆ. ಕರೆಂಟ್ ಕೂಡ ಹೋಗಿದೆ, ಇನ್ವರ್ಟರ್ ಹೋಗಿದೆ. ಇನ್ವರ್ಟರ್ ಕರೆಂಟ್ ಇಲ್ಲ, ಏನಿಲ್ಲ, ಎಲ್ಲ ಕಡೆ ಜೋರು ಶಬ್ದ ಇರೋದು ಡಬ್ ಅಂತ. ಅದು ನನ್ನ ತಲೆ ಒಳಗೆ ಕೇಳಿಸಿತ್ತು ಆ ಸೌಂಡ್. ಆ್ಯಕ್ಚುಲಿ ಪುನಃ ನೋವಾಗ್ತಾ ಉಂಟು. ಆ್ಯಂಡ್ ಆ 1 ಸೆಕೆಂಡಲ್ಲಿ ಐ ಕುಡ್ ಸಿ ಮೈ ಮದರ್ ಇನ್ ದ ನೆಕ್ಸ್ಟ್ ರೂಮ್ ಆ್ಯಂಡ್ ಐ ಕುಡ್ ಸಿ ದ ಡಾಗ್ಸ್ ಔಟ್ಸೈಡ್. ಒಂಥರ ಬ್ಲೂಯಿಶ್ ವೈಟ್ ಲೈಟ್ ಎವ್ರಿವೇರ್. ಓಕೆ, ಆ್ಯಂಡ್ ಒಂಥರ ಈ ಔಟ್ ಆಫ್ ದ ಬಾಡಿ ಎಕ್ಸ್ಪೀರಿಯನ್ಸ್ ರೀತಿ ಆಯಿತು ನನಗೆ. ಆ 1 ಸೆಕೆಂಡಲ್ಲಿ ಐ ವಾಸ್ ಲೈಕ್, ನನ್ನ ಐಫೋನು, ನನ್ನ ಕಂಪ್ಯೂಟ್ರ್, ಹೊಸ ಡ್ರೆಸ್ ತೊಗೊಂಡಿದ್ದೆ ಹಾಕಬೇಕಂತ, ಮತ್ತು ಪುನಃ ಈ ಶೂಸ್ ತೊಗೊಂಡಿದ್ದೆ, ಕಾರು, ಈ ಜಾಗ. ನಾನೊಬ್ಬನೇ ಮಗ, ನನಗೆ ಬೇರೆ ಯಾರು ಇಲ್ಲ, ಅಕ್ಕ ತಂಗಿ ಅಣ್ಣ ತಮ್ಮ ಯಾರೂ ಇಲ್ಲ. ಸೊ ಮತ್ತು ಸತ್ತ ಮೇಲೆಲ್ಲ ಬರ್ತಾರೆ ಬಿಡಿ, ಧರ್ಮಕ್ಕೆ ಸಿಗದೆ ಯಾರು ಬಿಡ್ತಾರೆ, ಕಚಡಗಳು ಗೊತ್ತಲ್ಲ ನಿಮಗೆ, ಲೋ ಲೈಫ್ ಫಾರ್ಮ್ಸ್. ಅದಕ್ಕೆಲ್ಲ ಯಾರು ನೋಡ್ಕೋತಾರೆ ಅದನ್ನು ಅಂದರೆ ಗೊತ್ತಾಯ್ತು ನಿಮ್ಗೆ ಹೇಳಿದ್ದು. ಸೊ ಇದೆಲ್ಲ ಏನಿದೆಯೋ 1 ಸೆಕೆಂಡಲ್ಲಿ ಹೋಗಿಬಿಡುತ್ತೆ, ನಥಿಂಗ್. ಇರೋದು ಈ ಒಂದು ಕ್ಷಣ ಮಾತ್ರ, ಈ 1 ಸೆಕೆಂಡ್. ಇದನ್ನು ಆಲ್ರೆಡಿ ಹೇಳಿದ್ದೆ, ಇದಕ್ಕೆ ಮೊದಲೇ ನಂಗೆ ಗೊತ್ತಿತ್ತು ಈ ಕಾನ್ಸೆಪ್ಟ್, ಬಟ್ ಇದು ಎಕ್ಸ್ಪೀರಿಯನ್ಸ್ ಕೂಡ ಮಾಡಿ ಆಯಿತು. ಅದು ಹೇಳ್ತಾ ಯೂನಿವರ್ಸ್ ಆ ಒಂದು ಅಪಾರ್ಚುನಿಟಿ ನನಗೆ ಕೊಡ್ತು, ಇಟ್ ಹ್ಯಾಪೆಂಡ್. ಸೊ ಅದಕ್ಕೆ ಇದನ್ನು ಶೇರ್ ಮಾಡಬೇಕಂತ ಅನ್ನಿಸ್ತು. ಆ್ಯಂಡ್ ತುಂಬ ದಿನ ಮತ್ತೆ ನೋವಿತ್ತು, ಒಂಥರ ಈ ಲೆಫ್ಟ್ ಸೈಡ್ ಇವಾಗಲೂ ಹಾಗೆ ಇದೆ, ಒಂಥರ ಈ ಲೆಫ್ಟ್ ಸೈಡ್ ಫುಲ್ಲು ಒಂಥರ ಆಗುತ್ತೆ ಕೆಲವೊಮ್ಮೆ ಕಿವಿಯಲ್ಲಿ. ಬಟ್ ಆ ಒಂದು ಮಿಂಚು ಏನು ಹೊಡೆದಿತ್ತು ಅದು ನೀವು, ನಮ್ಮನೆಯ ಇನ್ವರ್ಟರ್ ಹೋಯಿತು. ಇನ್ವರ್ಟರ್ ಸರಿ ಆಗೋದಕ್ಕೆ 2 ವಾರ ಬೇಕಾಯಿತು. ಟ್ಯೂಬ್ಲೈಟ್ಸ್ ಹೋಗಿದೆ ಎಲ್ಲ ಇದ್ದದ್ದು. ಎಕ್ಸ್ಟೆನ್ಷನ್ ಬೋರ್ಡ್ 2 ಯೂಸ್ ಮಾಡಿದ್ದೆ, ಅದು 2 ಹೋಯಿತು. ಬಟ್ ಮ್ಯಾಕ್ ಮಿನಿ ಯೂಸ್ ಮಾಡಿದೆ. ಮ್ಯಾಕ್ ಯೂಶ್ವಲಿ ಕಮ್ಮಿ ಕರೆಂಟ್ ತಗೊಳುತ್ತೆ ಪವರ್ ಕಂಪೇರ್ ಮಾಡಿದರೆ. ಮತ್ತು ಅದು ಇಯರ್ಫೋನ್ ಅಲ್ಲ, ವೈರ್ಡ್ ಇಯರ್ಫೋನು. ಅದೇ ಕೈಯಲ್ಲಿ ಮೊಬೈಲ್ ಚಾರ್ಜರ್ ಇಟ್ಕೊಂಡು ಮೊಬೈಲ್ ಕೈಯಲ್ಲಿ ಇಟ್ಕೊಂಡಿದ್ದದ್ದು ಅಷ್ಟು ದೂರ ಹೋಗಿ ಬಿದ್ದಿದೆ. ನಂಗೆ ಗೊತ್ತಿಲ್ಲ, ನಾನು ಬಿಸಾಡಲಿಲ್ಲ, ಅದೇ ಹಾರಿ ಹೋಗಿದೆ ನನ್ನ ಅಷ್ಟು ದೂರ. ಆ್ಯಂಡ್ ಅದೇ. ಸೊ ಆ 1 ಸೆಕೆಂಡಲ್ಲಿ ಐ ವಾಸ್ ಲೈಕ್ ಎ ಗಾಡ್. ಓಕೆ, ಆ 1 ಸೆಕೆಂಡ್ ಆ ಥರ ಅನಿಸ್ಬಿಡ್ತು. ಏನಿಲ್ಲ, ಎಂಜಾಯ್ ಮಾಡಬೇಕು. ಓಕೆ, ಇರೋದೊಂದೇ. ಒಂದು 3-4 ಜನ ಲವ್ ಮಾಡಿ ಮದುವೆ ಆಗಿ 10-15 ಜನ ಮಕ್ಕಳು, 5-6 ಜನ ಹೆಂಡ್ತೀರು, 20-20 ಜನ ಮಕ್ಕಳು, ಕೋಟಿಗಟ್ಟಲೆ ಹಣ, ಮತ್ತೇನು ಇದೇ ಸ್ವರ್ಗ. ಇದು ಯಾವುದು ಬೇಡ ಅಂದರೆ ಇದೇ ನರಕ. ಐ ಆಮ್ ಬ್ಯಾಕ್.